Hello everyone, welcome back to Learn with Maptum. So last ವಿಡಿಯೋದಲ್ಲಿ ನಾವು ಪವರ್ ಸಪ್ಲೈ ಟು ಅ ಕಂಪ್ಯೂಟರ್ ಸಿಸ್ಟಮ್ ನೋಡಿದ್ವಿ. ಇವತ್ತು ನಾವು we are going to see the last topic of the first unit, that is assembling the computer system. So assemble ಅಂತಂದ್ರೆ ಏನ್ರಿ, ನಾವು ಎಲ್ಲ ಹಾರ್ಡ್ವೇರ್ ಕಾಂಪೋನೆಂಟ್ಸ್ ನ ಕನೆಕ್ಟ್ ಮಾಡಿ ಒಂದು ವರ್ಕಿಂಗ್ ಸಿಸ್ಟಮ್ ನ ಬಿಲ್ಡ್ ಮಾಡ್ತೀವಿ. ಅದಕ್ಕೆ ನಾವು ಏನಂತ ಕರಿತೀವಿ, ಅಸೆಂಬ್ಲಿಂಗ್ ಅಂತ ಕರಿತೀವಿ. ಓಕೆ, ಸೊ ಅದನ್ನ ನಾವು ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿ. ಸೊ ಅಸೆಂಬ್ಲಿಂಗ್ ಅಂತಂದ್ರೆ ಏನ್ರಿ, ಇಟ್ ಇಸ್ ಅ ಪ್ರೊಸೆಸ್ ಆಫ್ ಇನ್ಸ್ಟಾಲಿಂಗ್ ಅಂಡ್ ಕನೆಕ್ಟಿಂಗ್ ದ ಡಿಫ್ರೆಂಟ್ ಹಾರ್ಡ್ವೇರ್ ಕಾಂಪೋನೆಂಟ್ಸ್ ಆಫ್ ಅ ಕಂಪ್ಯೂಟರ್ ಸಿಸ್ಟಮ್ ಸೊ ದಟ್ ದೇ ವರ್ಕ್ ಟುಗೆದರ್ ಆಸ್ ಅ ಕಂಪ್ಲೀಟ್ ಸಿಸ್ಟಮ್. ಇದೇನ್ ಮಾಡ್ತೀವ್ರಿ, ರ್ಯಾಮ್ ಮತ್ತೆ PSU, ನಿಮ್ದು ಮದರ್ ಬೋರ್ಡು, ಬೇರೆ ಬೇರೆ ಎಲ್ಲಾ ಕಾಂಪೋನೆಂಟ್ಸ್ ತಗೊಂಡ್ ನಾವ್ ಏನ್ ಮಾಡ್ತೀವಿ, ಒಂದು ವರ್ಕಿಂಗ್ ಸಿಸ್ಟಮ್ ನಾವು ರೆಡಿ ಮಾಡ್ತೀವ್ರಿ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಅಸೆಂಬ್ಲಿಂಗ್ ಅಂತ ಕರಿತೀವಿ. ಸೊ ಏನಪ್ಪಾ ನಮ್ದು ಅಸೆಂಬ್ಲಿ ಫ್ಲೋ ಏನಾಯ್ತು ಅಂದ್ರೆ, ಫಸ್ಟ್ ನಾವ್ ಏನ್ ಮಾಡ್ತೀವಿ, ಎಲ್ಲಾ ಕಾಂಪೋನೆಂಟ್ ಸೆಲೆಕ್ಟ್ ಮಾಡ್ತೀವಿ, ಒಂದು ಕೇಸ್ ಪ್ರಿಪೇರ್ ಮಾಡ್ತೀವಿ, ಅದ್ರೊಳಗಡೆ ಮತ್ತೆ ನಾವು CPU ಇನ್ಸ್ಟಾಲ್ ಮಾಡ್ತೀವಿ, ರ್ಯಾಮ್ ಇನ್ಸ್ಟಾಲ್ ಮಾಡ್ತೀವಿ, ಮದರ್ ಬೋರ್ಡ್ ನ ಇನ್ಸ್ಟಾಲ್ ಮಾಡ್ತೀವಿ, ಸ್ಟೋರೇಜ್ ಇನ್ಸ್ಟಾಲ್ ಮಾಡ್ತೀವಿ, GPU ಇನ್ಸ್ಟಾಲ್ ಮಾಡ್ತೀವ್ರಿ, ಪವರ್ ಕನೆಕ್ಟ್ ಮಾಡ್ತೀವಿ, ಫ್ರಂಟ್ ಪ್ಯಾನಲ್ ಕನೆಕ್ಟ್ ಮಾಡಿ, ಕೇಬಲ್ ಮ್ಯಾನೇಜ್ಮೆಂಟ್ ಮಾಡಿ, ಪವರ್ ಆನ್ ಮಾಡ್ತೀವಿ, ಬಯೋಸ್ ಸೆಟ್ಟಿಂಗ್ಸ್ ಮತ್ತೆ UEFI ಸೆಟ್ಟಿಂಗ್ಸ್ ಮಾಡ್ತೀವಿ, OS ನ ಇನ್ಸ್ಟಾಲ್ ಮಾಡಿ ಟೆಸ್ಟ್ ಮಾಡ್ತೀವಿ. ಸೊ ದಿಸ್ ಇಸ್ ಅ ನಾರ್ಮಲ್ ಫ್ಲೋ ಆಫ್ ಅಸೆಂಬ್ಲಿ. ಲೆಟ್ ಅಸ್ ಸಿ ಸ್ಟೆಪ್ ಬೈ ಸ್ಟೆಪ್. ಸೊ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು, ಅದಕ್ಕಿಂತ ಮುಂಚೆ ಯಾವ ಕಾಂಪೋನೆಂಟ್ಸ್ ಬೇಕಪ್ಪ ಅಂತಂದ್ರೆ, ಕಂಪ್ಯೂಟರ್ ಕೇಸ್ ಬೇಕು, ಮದರ್ ಬೋರ್ಡ್ ಬೇಕು, CPU ಬೇಕು, CPU ಕೂಲರ್ ಬೇಕು, ರ್ಯಾಮ್ ಬೇಕು, ಸ್ಟೋರೇಜ್ ಡಿವೈಸ್ ಬೇಕು, PSU ಮತ್ತೆ ಗ್ರಾಫಿಕ್ಸ್ ಕಾರ್ಡು, ಕೀಬೋರ್ಡು, ಮೌಸು, ಮಾನಿಟರು, ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲೇಷನ್ ಮೀಡಿಯಾ. ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲೇಷನ್ ಮೀಡಿಯಾ ಅಂದ್ರೆ ISO ಫೈಲ್ ರೀ. ನಿಮ್ದು ವಿಂಡೋಸ್ ISO ಅಥವಾ ನಿಮ್ದು ಯಾವ್ದು ಆಪರೇಟಿಂಗ್ ಸಿಸ್ಟಮ್ ಬೇಕ್ರಿ, ಅದರದ್ದು ISO ಫೈಲ್ ಬೇಕು ನಮ್ಗೆ. ಅದೇ ರೀತಿ ಅಡಿಷನಲ್ ಕಾಂಪೋನೆಂಟ್ಸ್ ಲೈಕ್ ಕೇಸ್, ಫ್ಯಾನ್ಸ್, ವೈಫೈ ಅಡಾಪ್ಟರ್, ಸೌಂಡ್ ಕಾರ್ಡು, ಅಡಿಷನಲ್ ಸ್ಟೋರೇಜ್, ಇವೆಲ್ಲ ಬೇರೆ ಬೇರೆ ಕಾಂಪೋನೆಂಟ್ಸ್ ನಿಮ್ಗೆ ಬೇಕು. ನಿಮ್ಗೆ ಏನೇನು ಕಾಂಪೋನೆಂಟ್ಸ್ ನೀವು ಕೂಡಿಸ್ಬೇಕು ಅನ್ಕೊಂಡಿರಿ, ಎಂತ ಸಿಸ್ಟಮ್ ಬೇಕೋ ಅದ್ರ ಪ್ರಕಾರ ನೀವು ಎಲ್ಲಾ ಕಾಂಪೋನೆಂಟ್ಸ್ ರೆಡಿ ಮಾಡ್ಕೋತೀರಿ. ಅದಾದ್ಮೇಲೆ ಫಸ್ಟ್ ಸ್ಟೆಪ್ ಏನಪ್ಪಾ, ನೀವು ಸೆಲೆಕ್ಟ್ ಕಂಪ್ಯಾಟಿಬಲ್ ಕಾಂಪೋನೆಂಟ್ಸ್. ಸೊ ಬಿಫೋರ್ ಅಸೆಂಬ್ಲಿಂಗ್ ಅ ಕಂಪ್ಯೂಟರ್ ಎನ್ಶೂರ್ ದಟ್ ಕಂಪೋನೆಂಟ್ಸ್ ಆರ್ ಕಂಪ್ಯಾಟಿಬಲ್. ಅಂದ್ರೆ ನೋಡ್ರಿ, ಫಾರ್ ಎಕ್ಸಾಂಪಲ್ ಈಗ 2 GB ರ್ಯಾಮ್ ತಗೊಂಡೇನಿ. ಓಕೆ, 2 GB ರ್ಯಾಮ್ ತಗೊಂಡು ಆಕ್ಟಾ ಕೋರ್ ಪ್ರೊಸೆಸರ್ ತಗೊಂಡೆ. ಸೊ ಈ ರೀತಿ ನೀವು ಕರೆಕ್ಟ್ ಆಗಿ ಕಂಪ್ಯಾಟಿಬಲ್ ಇದ್ದಿದ್ದನ್ನ ತಗೋರಿ. ಇದಕ್ಕೆ ಒಂದು ಕಡಿಮೆ, ಒಂದು ಹೆಚ್ಚಿಗೆ, ನೋ, ಟೇಕ್ ದ ಒನ್ ವಿಚ್ ಇಸ್ ಕಂಪ್ಯಾಟಿಬಲ್. ಅದಕ್ಕೆ ನೀವು ಮದರ್ ಬೋರ್ಡ್ ಏನೋ ಬಹಳ ಓಲ್ಡ್ ಒನ್ ಯಾವ್ದೋ ತಗೊಂಡ್ರಿ, it is not correct, right? So take the components which are compatible. So what all things you need to check is, firstly you need to check the connection between the CPU and the motherboard. So processor must be supported by the motherboard socket. So first ನೀವೇನ್ CPU choose ಮಾಡ್ತಿರಲ್ರಿ, ಪ್ರೊಸೆಸರ್ ಚೂಸ್ ಮಾಡ್ತಿರಲ್ಲ, ಅದು ಮದರ್ ಬೋರ್ಡ್ ಸಾಕೆಟ್ ಕರೆಕ್ಟ್ ಆಗ್ಬೇಕು. ಫರ್ಮ್ವೇರ್ ಮತ್ತೆ ಚಿಪ್ಸೆಟ್ ಪ್ಲಾಟ್ಫಾರ್ಮ್ ಜೊತೆಗೂ ಹೊಂದುವಂತ ಒಂದು ಪ್ರೊಸೆಸರ್ ನೀವು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ರ್ಯಾಮ್ ರೀ, ರ್ಯಾಮ್ ಟು ಮದರ್ ಬೋರ್ಡ್. ಚೆಕ್ ದ ಮೆಮರಿ ಟೈಪ್, ಏನ್ SSD ತಗೋತಿದಿರೋ ಅಥವಾ HDD ತಗೋತಿದಿರೋ, ಸಪೋರ್ಟೆಡ್ ಕೆಪಾಸಿಟಿ ಎಷ್ಟು ಸಪೋರ್ಟ್ ಮಾಡ್ತೈತಿ, ಯಾವ್ದು ಮಾಡ್ಯೂಲ್ ಟೈಪ್, ಸ್ಪೀಡ್ ಕಂಪ್ಯಾಟಿಬಿಲಿಟಿ ಎಲ್ಲ ಚೆಕ್ ಮಾಡಬೇಕು. ಮದರ್ ಬೋರ್ಡ್ ಟು ಕೇಸ್, ದ ಮದರ್ ಬೋರ್ಡ್ ಫಾರ್ಮ್ ಫ್ಯಾಕ್ಟರ್ ಮಸ್ಟ್ ಫಿಟ್ ದ ಕೇಸ್. ಸೊ ನೀವು ಇಲ್ಲಿ ನೋಡ್ಬೇಕ್ರಿ, ATX ತಗೋತಿರೋ, ಏನ್ ಮ್ಯಾಕ್ರೋ ATX ತಗೋತಿರೋ, ಏನ್ ITX ತಗೋತಿರೋ ಅಂತೇಳಿ ನೋಡ್ಬೇಕು. ನೋಡಿ ಅದರ ಪ್ರಕಾರ ಫಾರ್ಮ್ ಫ್ಯಾಕ್ಟರ್ ನೀವು ಸೆಲೆಕ್ಟ್ ಮಾಡಬೇಕು, ರೈಟ್? Then PSU to system. PSU should provide adequate power capacity, required connectors, appropriate efficiency ಮತ್ತೆ ಪ್ರೊಟೆಕ್ಷನ್ ಎಲ್ಲ ಕೊಡ್ಬೇಕ್ರಿ. ಅಂತ PSU ನ ನೀವು ತಗೋಬೇಕು. ಮತ್ತೆ GPU to the other components. ಸೊ ನಮ್ದು ಗ್ರಾಫಿಕ್ಸ್ ಕಾರ್ಡ್ ಬೇಕಪ್ಪ ನಿಮ್ಗೆ ಅಂತಂದಾಗ ನೀವು ಈ ಒಂದು ಕಂಪ್ಯಾಟಿಬಿಲಿಟಿ ಚೆಕ್ ಮಾಡ್ತೀವಿ. ಫಿಸಿಕಲ್ ಸೈಜ್, PSU ಪವರ್ ಕನೆಕ್ಟರ್ಸ್ ಅದಾವ ಇಲ್ಲೋ, ಪವರ್ ಕೆಪಾಸಿಟಿ ಎಷ್ಟಿದೆ, ಬಿಕಾಸ್ GPU ಗ್ರಾಫಿಕ್ಸ್ ಪ್ರೊಸೆಸಿಂಗ್ ಯೂನಿಟ್, ರೈಟ್? ಸೊ ಅಲ್ಲಿ ನಿಮ್ಗೆ ಏನ್ ಬೇಕಾಕೈತೆ, ನಿಮ್ಗೆ ಪೆರಿಫೆರಲ್ ಕನೆಕ್ಟಿವಿಟಿ ಬೇಕಾಕೈತೆ, ಹೌದಾ? ಸೊ ಅದನ್ನೆಲ್ಲ ನೀವು ಚೆಕ್ ಮಾಡಬೇಕಾಕೈತಿ. ಸೊ ಎಲ್ಲಾ ಕಾಂಪೋನೆಂಟ್ಸ್ ಕರೆಕ್ಟ್ ಆಗಿ ನೀವು ಚೆಕ್ ಮಾಡಿ ಸೆಲೆಕ್ಟ್ ಮಾಡಿ ಇಡ್ತೀರಿ. ನೆಕ್ಸ್ಟ್ ಸ್ಟೆಪ್ ಏನಪ್ಪಾ, ಪ್ರಿಪೇರ್ ದ ವರ್ಕ್ ಸ್ಪೇಸ್. ಸೊ ನೀವು ಬಿಫೋರ್ ಅಸೆಂಬ್ಲಿ ನೀವು ಒಂದು ವರ್ಕ್ ಸ್ಪೇಸ್ ತಗೋರಿ, ಒಂದು ಚಲೋದು ಡ್ರೈ ಸರ್ಫೇಸ್ ತಗೋರಿ. ಅಲ್ಲಿ ಚಂದಾಗಿ ಕ್ಲೀನ್ ಇರ್ತಕ್ಕಂಥ ಡ್ರೈ ಸರ್ಫೇಸ್ ಅಲ್ಲಿ ಎಲ್ಲಾ ಕಾಂಪೋನೆಂಟ್ಸ್ ಇಟ್ಕೋರಿ. ಅಲ್ಲಿ ಕರೆಕ್ಟ್ ಆಗಿ ಲೈಟಿಂಗ್ ಇರಬೇಕು, ಸಫಿಶಿಯಂಟ್ ಲೈಟಿಂಗ್ ಇರಲಿ, ಕಾಂಪೋನೆಂಟ್ಸ್ ನ ಕರೆಕ್ಟ್ ಆಗಿ ಆರ್ಗನೈಸ್ ಮಾಡಿ ಇಟ್ಕೋರಿ. ಎಲೆಕ್ಟ್ರಿಕ್ ಪವರ್ ಬಂದಿರ್ಲಿ. ಅವಾಯ್ಡ್ ದ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ, ಯೂಸ್ ಅಪ್ರೋಪ್ರಿಯೇಟ್ ಟೂಲ್ಸ್. ಆ ಟೂಲ್ಸ್ ಅಲ್ಲಿ ಒಂದು ಸ್ಕ್ರೂ ಡ್ರೈವರ್ ಹೆಸರು ಕೊಟ್ಟರಿ, ಫಿಲಿಪ್ಸ್ ಹೆಡ್ ಸ್ಕ್ರೂ ಡ್ರೈವರ್ ಅಂತ, ಅದನ್ನ ನೀವು ಯೂಸ್ ಮಾಡಬಹುದು ಟು ಫಿಟ್ ಆಲ್ ದ ಸ್ಕ್ರೂಸ್. ಓಕೆ, ಟು ಫಿಟ್ ಆಲ್ ದ ಕಾಂಪೋನೆಂಟ್ಸ್. ಮೂರನೇ ಸ್ಟೆಪ್ ಈಗ ಆಂಟಿ ಸ್ಟ್ಯಾಟಿಕ್ ಪ್ರಿಕಾಷನ್ಸ್ ತಗೋಬೇಕು. ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ಕ್ಯಾನ್ ಬಿ ಡ್ಯಾಮೇಜ್ಡ್ ಬೈ ಎಲೆಕ್ಟ್ರೋಸ್ಟಾಟಿಕ್ ಡಿಸ್ಚಾರ್ಜ್. ಸೊ ಇದು ನೆನಪಿರ್ಲಿ, ಎಲೆಕ್ಟ್ರೋಸ್ಟಾಟಿಕ್ ಡಿಸ್ಚಾರ್ಜ್, ESD. ಸೊ ಇದರಿಂದ ಏನಾಗ್ಬೋದ್ರಿ, ನಿಮ್ದು ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ಡ್ಯಾಮೇಜ್ ಆಗ್ಬೋದು.
ಓಕೆ, ಸೊ ಇ ಎಸ್ ಟಿ ದಿಂದ ನಿಮ್ದು ಎಲೆಕ್ಟ್ರಾನಿಕ್ ಕಾಂಪೌಂಡ್ಸ್ ಡ್ಯಾಮೇಜ್ ಆಗ್ಬೋದು. ಸೊ ನೀವು ಅದಕ್ಕೆ ಪ್ರಿಕಾಷನ್ ತಗೋಬೇಕು. ಸೊ ಇಲ್ಲಿ ಆಂಟಿ ಸ್ಟ್ಯಾಟಿಕ್ ರಿಸ್ಟ್ ಸ್ಟ್ರಾಪ್ ಅಂತ ಬರ್ತವ್ರಿ. ಸೊ ನೀವು ಅದನ್ನ ಯೂಸ್ ಮಾಡ್ಬೋದು. ಮತ್ತೆ ಇ ಎಸ್ ಟಿ ಸೇಫ್ ಸರ್ಫೇಸ್ ಮೇಲೆ ವರ್ಕ್ ಮಾಡ್ರಿ. ಹ್ಯಾಂಡಲ್ ಕಾಂಪೋನೆಂಟ್ಸ್ ಬೈ ದೇರ್ ಎಡ್ಜಸ್. ನಡವರ್ಕ್ ಮುಟ್ಟದೆ ಅಂದ್ರೆ ನಡವರ್ಕ್ ಮುಟ್ಟಿ ನಾವು ಸ್ವಲ್ಪ ಏನೋ ವೇಟ್ ಹೆಚ್ಚಿಗೆ ಮುರಿದ್ರು ಮುರಿಬಹುದು, ಹೌದಾ? ಸೊ ಅದ್ರ ಎಡ್ಜಸ್ ನಿಂದ ನೀವು ಕಾಂಪೋನೆಂಟ್ಸ್ ನ ಹ್ಯಾಂಡಲ್ ಮಾಡ್ರಿ. ಅವಾಯ್ಡ್ ಟಚಿಂಗ್ ಎಕ್ಸ್ಪೋಸ್ಡ್ ಆರ್ ಕಾಂಟ್ಯಾಕ್ಟ್ ಪಿನ್ಸ್. ಸೊ ಪಿನ್ಸ್ ಟಚ್ ಮಾಡೋದು ಸ್ವಲ್ಪ ಅವಾಯ್ಡ್ ಮಾಡ್ರಿ. ಕೀಪ್ ಕಾಂಪೋನೆಂಟ್ಸ್ ಇನ್ ಆಂಟಿಸ್ಟಾಟಿಕ್ ಪ್ಯಾಕೇಜಿಂಗ್ ಅಂಟಿಲ್ ನೀಡೆಡ್. ಸೊ ಎಲೆಕ್ಟ್ರೋಸ್ಟಾಟಿಕ್ ಡಿಸ್ಚಾರ್ಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಅವುಗಳನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ರಿ. ಸೊ ಇ ಎಸ್ ಟಿ ಕ್ಯಾನ್ ಡ್ಯಾಮೇಜ್ ಸೆನ್ಸಿಟಿವ್ ಎಲೆಕ್ಟ್ರಾನಿಕ್ ಕಾಂಪೌಂಡ್ಸ್. ಇದು ನೆನಪಿರಬೇಕು, MCQ ಕೇಳಬಹುದು. ಯಾವುದು ಸೆನ್ಸಿಟಿವ್ ಎಲೆಕ್ಟ್ರಾನಿಕ್ ಕಾಂಪೌಂಡ್ಸ್ ಡ್ಯಾಮೇಜ್ ಮಾಡಬಹುದು ಅಂತ ಕೇಳಿದ್ರೆ ಇ ಎಸ್ ಡಿ. ಓಕೆ, ಸ್ಟೆಪ್ 4 ಏನ್ರಿ ನೆಕ್ಸ್ಟ್ ಸಿ ಪಿ ಯು ನ ಇನ್ಸ್ಟಾಲ್ ಮಾಡ್ಬೇಕು ನೀವು. ಪ್ರೊಸೆಸರ್ ಇಸ್ ಇನ್ಸ್ಟಾಲ್ಡ್ ಇನ್ ಟು ದ ಕಂಪ್ಯಾಟಿಬಲ್ ಸಿ ಪಿ ಯು ಸಾಕೆಟ್. ಸೊ ಮದರ್ ಬೋರ್ಡ್ ಮೇಲೆ ಸಿ ಪಿ ಯು ಸಾಕೆಟ್ ಮೇಲೆ ಪ್ರೊಸೆಸರ್ ನ ಇನ್ಸ್ಟಾಲ್ ಮಾಡ್ತೀರಿ. ಜನರಲ್ ಪ್ರೊಸೀಜರ್ ಏನಪ್ಪಾ ಅಂತಂದ್ರೆ, ಓಪನ್ ದ ಸಿ ಪಿ ಯು ಸಾಕೆಟ್ ರಿಟೆನ್ಷನ್ ಮೆಕ್ಯಾನಿಸಮ್, identify the alignment marker or notch, carefully place the CPU into the socket. ಸಾವಕಾಶಾಗಿ ಪ್ಲೇಸ್ ಮಾಡ್ರಿ. Do not force the processor. ಫೋರ್ಸ್ ಮಾಡಕ್ ಹೋಗ್ಬೇಡ್ರಿ. Secure the retention mechanism. ಸೊ ಅಲ್ಲೊಂದು ರಿಟೆನ್ಷನ್ ಮೆಕ್ಯಾನಿಸಮ್ ಇರ್ತದೆ, ಅದನ್ನ ನೀವು ಸೆಕ್ಯೂರ್ ಮಾಡಬೇಕು. Okay, so that retention mechanism is kind of latch, okay, that you need to open and then close it, okay. ಸೊ ಏನ್ ರಿಲಿ ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ನೀವು ನೆವರ್ ಫೋರ್ಸ್ ದ ಸಿಪಿಯು ಇಂಟು ದ ಸಾಕೆಟ್. ಇನ್ಕರೆಕ್ಟ್ ಇನ್ಸ್ಟಾಲೇಷನ್ ಕ್ಯಾನ್ ಡ್ಯಾಮೇಜ್ ದ ಸಿಪಿಯು ಸಾಕೆಟ್ ಮದರ್ ಬೋರ್ಡ್. ಸೊ ನೀವೇನಾದ್ರೂ ಅಪ್ಪಿ ಯಾವುದೋ ತಪ್ಪಾಗಿ ನೀವು ಸಿಪಿಯು ನಲ್ಲಿ ಪ್ರೆಸ್ ಮಾಡಿ ಇದ್ರೆ ಅಂತಂದ್ರೆ ಅದು ಪೂರ್ತಿ ನಿಮ್ ಮದರ್ ಬೋರ್ಡ್ ನು ಕೂಡ ಹಾಳು ಮಾಡಬಹುದು. ಓಕೆ, ಸೊ ಬಿ ಕೇರ್ಫುಲ್ ವೆನ್ ಯು ಆರ್ ಇನ್ಸ್ಟಾಲಿಂಗ್ ದ ಸಿಪಿಯು ಇಂಟು ದ ಸಿಪಿಯು ಸಾಕೆಟ್. ಓಕೆ, ನೆಕ್ಸ್ಟ್ ಇಸ್ ಅಪ್ಲೈ ದ ಥರ್ಮಲ್ ಇಂಟರ್ಫೇಸ್ ಮಟೀರಿಯಲ್. ಸೊ ಸಿಪಿಯು ಏನ್ ಮಾಡ್ತದ್ರಿ, ಹೀಟ್ ಜನರೇಟ್ ಮಾಡ್ತೈತೆ, ಹೌದಾ, ಆಪರೇಷನ್ಸ್ ಅಲ್ಲಿ. ಅದಕ್ಕೆ ನಾವ್ ಏನ್ ಮಾಡ್ಬೇಕ್ರಿ, ಥರ್ಮಲ್ ಇಂಟರ್ಫೇಸ್ ಮಟೀರಿಯಲ್ ಟಿಮ್, ಥರ್ಮಲ್ ಇಂಟರ್ಫೇಸ್ ಮಟೀರಿಯಲ್ ನ ಯೂಸ್ ಮಾಡಬೇಕು ಟು ಟ್ರಾನ್ಸ್ಫರ್ ದ ಹೀಟ್ ಫ್ರಮ್ ದ ಸಿಪಿಯುಸ್ ಹೀಟ್ ಸ್ಪ್ರೆಡರ್ ಟು ದ ಕೂಲರ್. ಸೊ ಅಲ್ಲಿಂದ ಅದು ಕೂಲರ್ಗೆ ಹೋಗ್ಬೇಕಂತೇಳಿ ಅದನ್ನ ಏನ್ ಯೂಸ್ ಮಾಡ್ತೇವೆ ನಾವು, ಟಿಮ್ ನ ಯೂಸ್ ಮಾಡ್ತೇವಿ. ಕಾಮನ್ ಟಿಮ್ ಇಸ್ ಥರ್ಮಲ್ ಪೇಸ್ಟ್. ಸೊ ಕಾಮನ್ ಟಿಮ್ ಯಾವ್ದ್ರಿ, ಥರ್ಮಲ್ ಪೇಸ್ಟ್ ಅಂತ ಬರುತ್ತೆ, ಅದನ್ನ ನೀವು ಯೂಸ್ ಮಾಡಬಹುದು. Thermal paste is used as thermal interface material. So ಇದೇನ್ ಮಾಡ್ತದ್ರಿ, it fills the microscopic gaps between the CPU and the cooler surfaces and improves the heat transfer. So heat transfer improve ಮಾಡ್ಲಿಕ್ಕೆ ಈ ಒಂದು thermal paste ಹೆಲ್ಪ್ ಮಾಡ್ತೈತಿ. So it improves the thermal contact between your CPU and the cooler. ನೆನಪಿರ್ಲಿ. ಸ್ಟೆಪ್ 6 ಬಂದ್ಬಿಟ್ಟು CPU ಕೂಲರ್ ನ ಇನ್ಸ್ಟಾಲ್ ಮಾಡ್ತೀರಿ. ಸೊ ಅಪ್ರೋಪ್ರಿಯೇಟ್ CPU ಕೂಲಿಂಗ್ ಸೊಲ್ಯೂಷನ್ ನ ನೀವು ಇನ್ಸ್ಟಾಲ್ ಮಾಡ್ತೀರಿ. ಅದರಲ್ಲಿ ಏನೇನ್ ಬರ್ತೈತೆ, ನಿಮ್ದು ಹೀಟ್ ಸಿಂಕ್ ಆಯ್ತು, ಫ್ಯಾನ್ ಕುಂಡ್ರಸೋದಾಯ್ತು, ಹೀಟ್ ಪೈಪ್ಸ್ ಆಯ್ತು, ಲಿಕ್ವಿಡ್ ಕೂಲಿಂಗ್ ಕಾಂಪೋನೆಂಟ್ಸ್ ಆಯ್ತು, ಇವನ್ನೆಲ್ಲ ನೀವು ಪ್ಲೇಸ್ ಮಾಡ್ತೀರಿ. ಸೊ ಕನೆಕ್ಟ್ ದ ಸಿಪಿಯು ಕೂಲರ್ಸ್ ಫ್ಯಾನ್ ಆರ್ ಪಂಪ್ ಶುಡ್ ಬಿ ಕನೆಕ್ಟೆಡ್ ಟು ದ ಅಪ್ರೋಪ್ರಿಯೇಟ್ ಮದರ್ ಬೋರ್ಡ್ ಹೆಡರ್. ಹೌದ್ರಿ, ಸೊ ಅದಕ್ಕೆ ಕರೆಕ್ಟ್ ಇರ್ತಕ್ಕಂಥ ಹೆಡರ್ ಗೆ ನೀವು ಅದನ್ನ ಕನೆಕ್ಟ್ ಮಾಡಬೇಕು. ಅಂದ್ರೆ ನಿಮ್ದು ಸಿಪಿಯು ಅಂಡರ್ಸ್ಕೋರ್ ಫ್ಯಾನ್ ಇರಬೇಕು, ಅದ್ರ ಜೊತೆ ಕನೆಕ್ಟ್ ಮಾಡ್ಬೇಕು ನೀವು. ಓಕೆ, ದೆನ್ ಯು ವಿಲ್ ಇನ್ಸ್ಟಾಲ್ ದ ರ್ಯಾಮ್. ಸೊ ರ್ಯಾಮ್ ಮಾಡ್ಯೂಲ್ಸ್ ನಾವು ಸ್ಲಾಟ್ಸ್ ಅಲ್ಲಿ ಇನ್ಸ್ಟಾಲ್ ಮಾಡ್ತೀವಿ. ಸೊ ಜನರಲ್ ಪ್ರೊಸೀಜರ್ ಏನಪ್ಪಾ ಅಂತಂದ್ರೆ, ಓಪನ್ ದ ರ್ಯಾಮ್ ಸ್ಲಾಟ್ ಲ್ಯಾಚಸ್ ಓಪನ್ ಮಾಡಿ, ಅಲೈನ್ ದ ಮಾಡ್ಯೂಲ್ಸ್ ನಾಚ್ ವಿತ್ ದ ಸ್ಲಾಟ್. ಸೊ ಸ್ಲಾಟ್ ಅಲ್ಲಿ ಹಾಕ್ತೀರಿ. ಪ್ರೆಸ್ ಈವನ್ಲಿ ಅಂಟಿಲ್ ದ ಪ್ರಾಪರ್ಲಿ ಸೀಟೆಡ್. ಕರೆಕ್ಟ್ ಆಗಿ ಅದನ್ನ ಕುಂದರ್ಸಿದ ಮೇಲೆ ಆ ಒಂದು ರಿಟೆನ್ಷನ್ ಮೆಕ್ಯಾನಿಸಮ್ ನ ಕ್ಲೋಸ್ ಮಾಡ್ರಿ, ಅಂದ್ರೆ ಲ್ಯಾಚ್ ನ ಕ್ಲೋಸ್ ಮಾಡ್ರಿ. ಓಕೆ, RAM should be installed in the recommended slots specified by the motherboard manual, particularly when using two modules for dual channel operation. So dual channel ಮಾಡುವಾಗ ನೀವು ಸ್ವಲ್ಪ ಮ್ಯಾನ್ಯುವಲ್ ಫಾಲೋ ಮಾಡಿ ಅದನ್ನ ಸ್ಲಾಟ್ಸ್ ನ ಇನ್ಸರ್ಟ್ ಮಾಡ್ರಿ. ಓಕೆ, ಸ್ಟೆಪ್ 8 ಇನ್ಸ್ಟಾಲ್ ದ ಮದರ್ ಬೋರ್ಡ್. ಸೊ ಏನ್ ಮಾಡ್ತೀರಿ, ಮದರ್ ಬೋರ್ಡ್ ನ ಕೇಸ್ ಒಳಗಡೆ ಹಾಕೋಕ್ಕಿಂತ ಮುಂಚೆ ಕರೆಕ್ಟ್ ಆಗಿ ಚೆಕ್ ಮಾಡ್ರಿ ಎಲ್ಲಾ ಐಒ ಶೀಲ್ಡ್ ಅರೇಂಜ್ಮೆಂಟ್ ಕರೆಕ್ಟ್ ಐತೋ ಇಲ್ಲೋ, ಮತ್ತೆ ಮದರ್ ಬೋರ್ಡ್ ಸ್ಟ್ಯಾಂಡ್ ಆಫ್ಸ್ ಆರ್ ಇನ್ ದ ಕರೆಕ್ಟ್ ಪೊಸಿಷನ್ಸ್ ಆರ್ ನಾಟ್. ಸೊ ಮದರ್ ಬೋರ್ಡ್ ಸ್ಟ್ಯಾಂಡ್ ಆಫ್ಸ್ ಅಂತಂದ್ರೆ, ನೀವೇನದ್ರ ಮದರ್ ಬೋರ್ಡ್ ನ ಪೂರ್ತಿ ಕೇಸಿಗೆ ಹಚ್ತಿರಲ್ರಿ, ಅದು ಮದರ್ ಬೋರ್ಡ್ ಸ್ಟ್ಯಾಂಡ್ ಆಫ್ಸ್ ಇದೆ. ಸೊ ಅವೆಲ್ಲ ಕರೆಕ್ಟ್ ಪೊಸಿಷನ್ ಅದಾವೆಲ್ಲ ಚೆಕ್ ಮಾಡ್ತೀರಿ. ಪ್ಲೇಸ್ ದ ಮದರ್ ಬೋರ್ಡ್ ಕೇರ್ಫುಲಿ ಇನ್ ಟು ದ ಕೇಸ್. ಸೊ ಅದನ್ನ ನೋಡ್ಕೊಂಡು ನೀವು ಅದನ್ನ ಕರೆಕ್ಟ್ ಆಗಿ ಕೇಸ್ ಒಳಗಡೆ ಹಾಕ್ತೀರಿ. ಮೌಂಟಿಂಗ್ ಹೋಲ್ಸ್ ನ ಕರೆಕ್ಟ್ ಆಗಿ ಕ್ಲೋಸ್ ಮಾಡ್ತೀರಿ ವಿತ್ ದ ಹೆಲ್ಪ್ ಆಫ್ ಸ್ಕ್ರೀವ್ಸ್. ಸೊ ಅದನ್ನ ಸೆಕ್ಯೂರ್ ಇಟ್ ವಿತ್ ಅಪ್ರೋಪ್ರಿಯೇಟ್ ಸ್ಕ್ರೀವ್ಸ್. ಸ್ಟ್ಯಾಂಡ್ ಆಫ್ಸ್ ಪ್ರಿವೆಂಟ್ ದ ಮದರ್ ಬೋರ್ಡ್ ಫ್ರಮ್ ಡೈರೆಕ್ಟ್ಲಿ ಕಾಂಟ್ಯಾಕ್ಟಿಂಗ್ ದ ಮೆಟಲ್ ಕೇಸ್. ಓಕೆ, ಸೊ ಸ್ಟ್ಯಾಂಡ್ ಆಫ್ಸ್ ನ ನೀವು ಕರೆಕ್ಟ್ ಆಗಿ ನೋಡ್ಬೇಕು, ರೈತೆ ಇಲ್ಲ ಅಂತ ಹೇಳಿ. ಇನ್ಕರೆಕ್ಟ್ಲಿ ಪ್ಲೇಸ್ ಸ್ಟ್ಯಾಂಡ್ ಆಫ್ಸ್ ಕ್ಯಾನ್ ಕಾಸ್ ಎಲೆಕ್ಟ್ರಿಕಲ್ ಶಾರ್ಟ್ಸ್. ಸೊ ಅದಕ್ಕೆ ಸ್ವಲ್ಪ ಹುಷಾರಾಗಿ ಮದರ್ ಬೋರ್ಡ್ ನ ಪ್ಲೇಸ್ ಮಾಡ್ರಿ. ಸೊ ಮದರ್ ಬೋರ್ಡ್ ಪ್ಲೇಸ್ ಆಯ್ತು, ಈಗ ಏನ್ ಮಾಡ್ತೀರಿ, ಪಿ ಎಸ್ ಯು ಇನ್ಸ್ಟಾಲ್ ಮಾಡ್ತೀರಿ. ಪವರ್ ಸಪ್ಲೈ ಯೂನಿಟ್ ನ ಇನ್ಸ್ಟಾಲ್ ದ ಪಿ ಎಸ್ ಯು ಇಂಟು ದ ಡೆಸಿಗ್ನೇಟೆಡ್ ಪಿ ಎಸ್ ಯು ಕಂಪಾರ್ಟ್ಮೆಂಟ್ ಆಫ್ ದ ಕೇಸ್. ಅದರೊಳಗಡೆ ಹೋಗಿ ಇನ್ಸ್ಟಾಲ್ ಮಾಡಿ, ಸೆಕ್ಯೂರಿಟಿ ವಿತ್ ಅಪ್ರೋಪ್ರಿಯೇಟ್ ಸ್ಕ್ರೀವ್ಸ್.
ensure that PSU fan orientation is appropriate for the case's ventilation design. ಸೊ PSU ಕರೆಕ್ಟ್ ಆದ್ಮೇಲೆ ಫ್ಯಾನ್ ಕರೆಕ್ಟ್ ಆಗಿ ವರ್ಕ್ ಆಗಂತಿಲ್ಲ ಅಂತ ನೋಡ್ರಿ. ಇನ್ಸ್ಟಾಲ್ ಸ್ಟೋರೇಜ್. ಸೊ PSU ಇನ್ಸ್ಟಾಲ್ ಮಾಡಿದ್ರಿ, ನೆಕ್ಸ್ಟ್ ಏನ್ ಮಾಡ್ರಿ, ನಿಮ್ದು HDD ಅಥವಾ SSD ಏನ್ ರಿಕ್ವೈರ್ಮೆಂಟ್ ಇದೆ ಅದ್ರ ಪ್ರಕಾರ ನೀವು ಅದನ್ನ ಡ್ರೈವ್ ನ ಮೌಂಟ್ ಮಾಡ್ರಿ. ಓಕೆ, ಮೌಂಟ್ ಇಟ್ ಇನ್ ದ ಅಪ್ರೋಪ್ರಿಯೇಟ್ ಬಿ ಆರ್ ದ ಬ್ರಾಕೆಟ್ ಅಂತ ಕರಿತೀವಿ ನಾವು. ಎಲ್ಲಿ HDD ಅಥವಾ SSD ಇರ್ತೀವಿ ಅದಕ್ಕೆ ನಾವು ಬಿ ಅಥವಾ ಬ್ರಾಕೆಟ್ ಅಂತ ಕರಿತೀವಿ. ಅಲ್ಲಿಂದ ಇನ್ಸರ್ಟ್ ಮಾಡ್ರಿ. ಸೊ ಕನೆಕ್ಟ್ ದ SATA ಡೇಟಾ ಟು ದ ಮದರ್ ಬೋರ್ಡ್. ಸೊ ಕನೆಕ್ಟಿವಿಟಿ ಮಾಡ್ರಿ SATA ಪವರ್ ಟು PSU. ಹೌದ್ರಿ. ಸೊ ಇದನ್ನ ನಾವು ನೋಡಿದ್ವಿ, SATA ಡೇಟಾ ಕನೆಕ್ಟರ್, SATA ಪವರ್ ಕನೆಕ್ಟರ್. ಸೊ ಡೇಟಾ ಕನೆಕ್ಟರ್ ಏನಕೈತಿ, ಮದರ್ ಬೋರ್ಡ್ ಕನೆಕ್ಟ್ ಆಕೈತಿ. ಪವರ್ ಕನೆಕ್ಟರ್ ವಿಲ್ ಕನೆಕ್ಟ್ ಟು ದ PSU. Then M.2 SSD ಇತ್ತಪ್ಪ ಅಂತಂದ್ರೆ ಅಲ್ಲಿ ಏನೈತಿ, ಇನ್ಸ್ಟಾಲ್ ದ M.2 SSD into the compatible motherboard. M.2 ಸ್ಲಾಟ್ ಇರ್ತೈತಿ, ಅಲ್ಲಿ ನೀವು ಇನ್ಸ್ಟಾಲ್ ಮಾಡ್ತೀರಿ ಅದನ್ನ. ಸೆಕ್ಯೂರಿಟಿ ವಿತ್ ಅಪ್ರೋಪ್ರಿಯೇಟ್ ಮೌಂಟಿಂಗ್ ಸ್ಕ್ರೂ ಮೆಕ್ಯಾನಿಸಮ್. ಸೊ ಅದನ್ನ ನೀವು ಕರೆಕ್ಟ್ ಆಗಿ ಮೌಂಟ್ ಮಾಡ್ರಿ. ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ SATA ಸ್ಟೋರೇಜ್ ರಿಕ್ವೈರ್ಸ್ ಸೆಪರೇಟ್ ಡೇಟಾ ಅಂಡ್ ಪವರ್ ಕನೆಕ್ಷನ್. ಇದು ನಮ್ಗೆ ಗೊತ್ತು, ನಾವು ಹಿಂದಿನ ವಿಡಿಯೋದಾಗೂ ಕೂಡ ನೋಡಿದ್ದೇವೆ. ಹೌದಾ. ನೆಕ್ಸ್ಟ್ ಇನ್ಸ್ಟಾಲ್ ಗ್ರಾಫಿಕ್ಸ್ ಕಾರ್ಡ್ ರೀ. ಸೊ ಗ್ರಾಫಿಕ್ಸ್ ಕಾರ್ಡ್ ಏನಾದ್ರು ಬೇಕಪ್ಪ ಅಂತಂದಾಗ, ಡೆಡಿಕೇಟೆಡ್ GPU ಬೇಕಪ್ಪ ಅಂತಂದಾಗ ನೀವು ಒಂದು ಕರೆಕ್ಟ್ ಆಗಿ PCIe ಸ್ಲಾಟ್ ನ ಹುಡುಕ್ತೀರಿ, ಅಂದ್ರೆ ಎಕ್ಸ್ಪಾನ್ಷನ್ ಸ್ಲಾಟ್ ನ ಹುಡುಕ್ತೀರಿ. ಹುಡುಕಿ ನೀವು ಅಲ್ಲಿ ಅದನ್ನ ಇನ್ಸರ್ಟ್ ಮಾಡ್ತೀರಿ. ರಿಮೂವ್ ದ ನೆಸೆಸರಿ ಕೇಸ್ ಎಕ್ಸ್ಪಾನ್ಷನ್ ಸ್ಲಾಟ್ ಕವರ್ಸ್. ಸೊ ಅಲ್ಲಿ ಕವರ್ಸ್ ನ ರಿಮೂವ್ ಮಾಡಿ ನೀವು ಇನ್ಸರ್ಟ್ ಮಾಡ್ತೀರಿ ನಿಮ್ದು ಗ್ರಾಫಿಕ್ ಕಾರ್ಡ್ ನ. ಸಾವಕಾಶ ಅದ್ರೊಳಗೆ ಇಟ್ಟು ಸೆಕ್ಯೂರ್ ದ ಕಾರ್ಡ್ ಟು ದ ಕೇಸ್, ಅದನ್ನ ಕ್ಲೋಸ್ ಮಾಡ್ತೀರಿ ಲಾಚ್ ಹಾಕಿ. ಕನೆಕ್ಟ್ ದ ರಿಕ್ವೈರ್ಡ್ PCIe ಪವರ್ ಕೇಬಲ್ಸ್ ಫ್ರಮ್ ದ PSU. ಸೊ ಇದ್ರದ್ದೇನು ಪವರ್ ಕೇಬಲ್ ಇರುತ್ತೆ ಅದನ್ನ PSU ಕನೆಕ್ಟ್ ಮಾಡ್ರಿ. ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತ, ಅದೇ ಗ್ರಾಫಿಕ್ಸ್ ಕಾರ್ಡ್ ನಾವು ಯಾವ ಲೇನ್ ಒಳಗಡೆ ಇನ್ಸ್ಟಾಲ್ ಮಾಡ್ತೀವಿ, by 16 ಒಳಗಡೆ ಇನ್ಸ್ಟಾಲ್ ಮಾಡ್ತೀವಿ. ಓಕೆ, that you need to remember. Connect the motherboard power now. Connect the main motherboard power connector. ನಮ್ದೇನು 24 pin ATX ಇದ್ದಾಗ ಅದನ್ನ ಪವರ್ ಸಪ್ಲೈ ಕನೆಕ್ಟ್ ಮಾಡ್ರಿ. ಮತ್ತೆ CPU ಪವರ್ ಕನೆಕ್ಟರ್ ಏನಿತ್ತಲ್ಲ 4/8 pin EPS ಅದನ್ನ ನೀವು ಕನೆಕ್ಟ್ ಮಾಡ್ರಿ. ಸೊ ಅದೇ ರೀತಿ 24 pin to motherboard, then EPS to the CPU, you need to remember. 13 ಏನ್ರಿ, ಕನೆಕ್ಟ್ ಸ್ಟೋರೇಜ್ ಪವರ್. ಸೊ ಅದೇ SATA ಪವರ್ ನಿಮ್ದು ಡ್ರೈವಿಗೆ, ಮತ್ತೆ M.2 SSD ಇದನ್ನ ಯೂಶಲಿ ಪವರ್ ಡೈರೆಕ್ಟ್ಲಿ ಥ್ರೂ ದ ಮದರ್ ಬೋರ್ಡ್ಸ್ M.2 ಕನೆಕ್ಟರ್, ಅಲ್ಲಿಂದ ಡೈರೆಕ್ಟ್ ಬರ್ತೈತ್ರಿ ಪವರು. ಕನೆಕ್ಟ್ ದ ಫ್ರಂಟ್ ಪೆನಲ್ ವೈರ್ಸ್. ಸೊ ಫ್ರಂಟ್ ಪೆನಲ್ ವೈರ್ಸ್ ಇನ್ ದ ಕಂಪ್ಯೂಟರ್ ಕೇಸ್ ಕಂಟೈನ್ಸ್ ಕೇಬಲ್ಸ್ ಫಾರ್ ಪವರ್ ಸ್ವಿಚ್, ರಿಸೆಟ್ ಸ್ವಿಚ್, ಪವರ್ LED, ಸ್ಟೋರೇಜ್ ಆಕ್ಟಿವಿಟಿ LED. These connect to the motherboard's front panel header. ಸೊ ಇವೇನ್ ಅದಾವಲ್ರಿ, ಸೊ ಅಲ್ಲಿ ಫ್ರಂಟ್ ಪೆನಲ್ ಹೆಡರ್ ಏನಕ್ಕೈತ್ರಿ, ಇದು ಎಲ್ಲದಕ್ಕೂ ಕನೆಕ್ಟ್ ಇರ್ತೈತಿ. ಸೊ ಅದನ್ನ ನೀವು ಕರೆಕ್ಟ್ ಆಗಿ ಕನೆಕ್ಟ್ ಮಾಡ್ತೀರಿ. ಎಕ್ಸಾಕ್ಟ್ ಪಿನ್ ಅರೇಂಜ್ಮೆಂಟ್ ವೇರೀಸ್ ಬೈ ಮದರ್ ಬೋರ್ಡ್. ಸೊ ಅಲ್ಲಿ ಪಿನ್ಸ್ ಇರ್ತಾವಲ್ಲ ವೇರಿ ಆಗ್ತದ. ಸೊ ದ ಮದರ್ ಬೋರ್ಡ್ ಮ್ಯಾನ್ಯುವಲ್ ಶುಡ್ ಬಿ ಫಾಲೋಡ್. ಸೊ ಮ್ಯಾನ್ಯುವಲ್ ಫಾಲೋ ಮಾಡಿ ಅದನ್ನ ಕನೆಕ್ಟ್ ಮಾಡ್ರಿ. ಕನೆಕ್ಟ್ ದ ಫ್ರಂಟ್ USB. ಸೊ USB ಪೋರ್ಟ್ ಏನಿದೆ ಕೇಸಸ್ದು ಫ್ರಂಟ್ USB ಪೋರ್ಟ್ಸ್ ಕನೆಕ್ಟ್ ಟು ಅಪ್ರಾಪ್ರಿಯೇಟ್ ಮದರ್ ಬೋರ್ಡ್ USB ಹೆಡರ್ ಗೆ ಕನೆಕ್ಟ್ ಮಾಡ್ರಿ. These may include your USB 2.2 header, 3.x header, ಫ್ರಂಟ್ USB ಟೈಪ್ ಸಿ ಹೆಡರ್. ಸೊ ಅವನ್ನೆಲ್ಲ ನೀವು ಕರೆಕ್ಟ್ ಆಗಿ USB ಹೆಡರ್ ಜೊತೆ ಕನೆಕ್ಟ್ ಮಾಡ್ರಿ. 16 ಬಂದ್ಬಿಟ್ಟು ಕನೆಕ್ಟ್ ಫ್ರಂಟ್ ಆಡಿಯೋ. ಸೊ ಫ್ರಂಟ್ ಆಡಿಯೋ ಏನಿರ್ತೈತ್ರಿ ಅದನ್ನ ನೀವು ಫ್ರಂಟ್ ಪೆನಲ್ ಆಡಿಯೋ ಹೆಡರ್ ಜೊತೆ ಕನೆಕ್ಟ್ ಮಾಡ್ರಿ. ದಿಸ್ ಅಲೌಸ್ ಆಕ್ಸೆಸ್ ಟು ಫ್ರಂಟ್ ಹೆಡ್ಫೋನ್ ಅಂಡ್ ಮೈಕ್ರೋಫೋನ್ ಪೋರ್ಟ್. ಸೊ ನೀವು ಮುಂದೆ ಅದನ್ನ ಹೆಡ್ಫೋನ್ ಮತ್ತೆ ಮೈಕ್ರೋಫೋನ್ ಪೋರ್ಟ್ ಆಗಿ ಯೂಸ್ ಮಾಡ್ಕೋತೀರಿ. ಕನೆಕ್ಟ್ ಕೇಸ್ ಫ್ಯಾನ್ಸ್. ಸೊ ಕೇಸ್ ಫ್ಯಾನ್ಸ್ ಏನಿರ್ತಾವಲ್ರಿ ಅವನನ್ನು ನೀವು ಅಪ್ರೋಪ್ರಿಯೇಟ್ ಮದರ್ ಬೋರ್ಡ್ ಫ್ಯಾನ್ ಹೆಡರ್ ಜೊತೆಗೆ ಕನೆಕ್ಟ್ ಮಾಡ್ರಿ, ಅಥವಾ ಫ್ಯಾನ್ ಕಂಟ್ರೋಲ್ ಅಥವಾ ಫ್ಯಾನ್ ಹಬ್ ಅಂತ ಇರುತ್ತೆ ಅದು ಕನೆಕ್ಟ್ ಮಾಡ್ರಿ. ಟಿಪಿಕಲ್ ಲೇಬಲ್ಸ್ ಇನ್ಕ್ಲೂಡ್ SS ಫ್ಯಾನ್, CHA ಫ್ಯಾನ್, ಇವೆರಡು. ಓಕೆ, ಮುಂಚೆಗಿಂದಂತ ನಾವು CPU ಫ್ಯಾನ್ ಅಂತ ಸ್ಟಾರ್ಟಿಂಗ್ ಮಾಡ್ಬಿಡ್ತೀವಿ. ಸೊ ಇವೇನು ಎರಡು ಅದಾವಲ್ರಿ ಅವನ್ನ ನೀವು ಕರೆಕ್ಟ್ ಆಗಿ ಫ್ಯಾನ್ ಹೆಡರ್ಸ್ಗೆ ಕನೆಕ್ಟ್ ಮಾಡ್ತೀರಿ. ಗುಡ್ ಏರ್ ಫ್ಲೋ ಹೆಲ್ಪ್ಸ್ ಮೇಂಟೈನ್ ಅಪ್ರೋಪ್ರಿಯೇಟ್ ಕಾಂಪೋನೆಂಟ್ ಟೆಂಪರೇಚರ್. ಸೊ ಇದರಲ್ಲಿ ಗುಡ್ ಏರ್ ಫ್ಲೋ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತವೆ ಇವೆರಡು. ಸೊ ಹೀಟ್ ಅನ್ನ ಕಂಟ್ರೋಲ್ ಮಾಡ್ತವ್ರಿ. ಕೇಬಲ್ ಮ್ಯಾನೇಜ್ಮೆಂಟ್. ಸೊ ಆರ್ಗನೈಸ್ ದ ಕೇಬಲ್ಸ್ ಇನ್ಸೈಡ್ ದ ಕೇಸ್. ಕರೆಕ್ಟ್ ಆಗಿ ಎಲ್ಲ ಕೇಬಲ್ಸ್ ಮ್ಯಾನೇಜ್ ಮಾಡ್ರಿ ಕೇಸ್ ಒಳಗಡೆ. ಸೊ ಬೆಟರ್ ಏರ್ ಫ್ಲೋ ಆಗ್ಲಿ, ಅಂದ್ರೆ ಪೂರ್ತಿ ವೈರ್ ಮಾಡಬೇಡ್ರಿ ಕೇಸ್ ಒಳಗಡೆ. ಸ್ವಲ್ಪ ಫ್ರೀಡಮ್ ಇರ್ಲಿ, ಸ್ವಲ್ಪ ಗಾಳಿ ಆಡ್ಬೇಕು ಎಲ್ಲಾ ಕಡೆನು. ಈಸಿಯರ್ ಹಂಗಿದ್ರೆ ನಾವು ಈಸಿಲಿ ಮೇಂಟೈನ್ ಮಾಡ್ಬೋದು CPU ನ, ಮೀನ್ಸ್ ಕೇಸ್ ನ. ಅದ್ರಲ್ಲಿ ಕ್ಲೀನರ್ ಅಪಿಯರೆನ್ಸ್ ಇರ್ತದ, ಈಸಿಯರ್ ಟ್ರಬಲ್ ಶೂಟಿಂಗ್ ಇರ್ತೈತಿ, ರೆಡ್ಯೂಸ್ ಕೇಬಲ್ ಇಂಟರ್ಫರೆನ್ಸ್. ಹೌದಾ, ಈಗ ಪೂರ್ತಿ ನಾನು ಈ ಕೇಸ್ ತಗೊಂಡಪ್ಪ ಅಂದ್ರೆ ಪೂರ್ತಿ ವೈರ್ಸ್ ಕಾಣ್ಬಾರ್ದು ನನಗಲ್ಲಿ. ಸ್ವಲ್ಪ ನೀಟಾಗಿ ಸ್ವಲ್ಪ ಏರ್ ಫ್ಲೋ ಇರಬೇಕು, ಈಸಿಯಾಗಿ ಟ್ರಬಲ್ ಶೂಟ್ ಮಾಡಬಹುದು. ಓಕೆ, ರೂಟ್ ಕೇಬಲ್ಸ್ ಥ್ರೂ ದ ಅಪ್ರೋಪ್ರಿಯೇಟ್ ಕೇಬಲ್ ಮ್ಯಾನೇಜ್ಮೆಂಟ್ ಓಪನಿಂಗ್ಸ್ ವೇರ್ ಅವೈಲೇಬಲ್. ಸೊ ಎಲ್ಲೆಲ್ಲಿ ಓಪನಿಂಗ್ಸ್ ಇರ್ತಾರೆ ಅಲ್ಲಿಂದ ನೀವು ಕೇಬಲ್ಸ್ ನ ಹೊರಗಡೆ ತಗೊಂಡು ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡ್ರಿ. ಲಾಸ್ಟ್ 19ನೇದು ಏನ್ರಿ, ಫೈನಲ್ ಇನ್ಸ್ಪೆಕ್ಷನ್ ಮಾಡ್ತೀನಿ. ಏನಪ್ಪಾ ಅಂತಂದ್ರೆ ಈಗ ಎಲ್ಲಾ ರೆಡಿ ಆಯ್ತು ನಿಮ್ದು. ಬಿಫೋರ್ ಟರ್ನಿಂಗ್ ಆನ್ ದ ಸಿಸ್ಟಮ್ ನೀವು ಚೆಕ್ ಮಾಡ್ಬೇಕು CPU ಕರೆಕ್ಟ್ ಆಗಿ ಪ್ಲೇಸ್ ಆಗೈತೆ ಇಲ್ಲೋ ಸಾಕೆಟ್ ಒಳಗಡೆ, ಕೂಲರ್ ಕರೆಕ್ಟ್ ಇನ್ಸ್ಟಾಲ್ ಆಗೈತೆ ಇಲ್ಲೋ, CPU ಫ್ಯಾನ್ ಕರೆಕ್ಟ್ ಆಗೈತೋ ಇಲ್ಲೋ, ರ್ಯಾಮ್ ಪ್ರಾಪರ್ಲಿ ಸ್ಲಾಟ್ ನಾಗ ಕುಂತೈತೋ ಇಲ್ಲೋ, ಮದರ್ ಬೋರ್ಡ್ ಕರೆಕ್ಟ್ ಆಗಿ ಎಲ್ಲಾ ಕಾಂಪೋನೆಂಟ್ಸ್ ಮೌಂಟ್ ಆಗ್ಯಾವ ಇಲ್ಲೋ ಮದರ್ ಬೋರ್ಡ್ ಮೇಲೆ, ಸ್ಟೋರೇಜ್ ಕರೆಕ್ಟ್ ಆಗಿ ಇದೆನೋ ಇಲ್ಲೋ,
ದೆನ್ ಜಿ ಪಿ ಯು ಕರೆಕ್ಟ್ ಆಗಿ ಇನ್ಸ್ಟಾಲ್ ಆಗಿತ್ತು ಇಲ್ಲೋ, ಪಿ ಎಸ್ ಯು ಕರೆಕ್ಟ್ ಆಗಿ ಅಪ್ಲೈ ಆಗಿತ್ತು ಇಲ್ಲೋ, ಫ್ರಂಟ್ ಪೆನಲ್ ಅಲ್ಲಿ ಎಲ್ಲ ಕರೆಕ್ಟ್ ಆಗಿದೆಯೋ ಇಲ್ಲೋ ಫ್ರಂಟ್ ಪೆನಲ್ ಹೆಡರಿಗೆ, ದೆನ್ ಫ್ಯಾನ್ಸ್ ಕರೆಕ್ಟ್ ಆಗಿ ಆಗಿದೆಯೋ ಇಲ್ಲೋ ಫ್ಯಾನ್ಸ್ ಹೆಡರ್ ಕನೆಕ್ಟ್, ದೆನ್ ಕೇಬಲ್ಸ್ ಎಲ್ಲ ಕರೆಕ್ಟ್ ಅದಾವ ಇಲ್ಲ ಅಂತ ಚೆಕ್ ಮಾಡಿದ್ಮೇಲೆ ನೀವೇನ್ ಮಾಡ್ತೀರಿ, ಎಕ್ಸ್ಟರ್ನಲ್ ಡಿವೈಸ್ ಕನೆಕ್ಟ್ ಮಾಡ್ತೀರಿ. ಅಂದ್ರೆ ನಿಮ್ದು ಮಾನಿಟರ್ ಕನೆಕ್ಟ್ ಮಾಡ್ರಿ, ಕೀಬೋರ್ಡ್ ಕನೆಕ್ಟ್ ಮಾಡ್ರಿ, ಮೌಸ್ ಕನೆಕ್ಟ್ ಮಾಡ್ರಿ, ನೆಟ್ವರ್ಕ್ ಇದೆ ನೆಟ್ವರ್ಕ್ ಕೇಬಲ್ ಕನೆಕ್ಟ್ ಮಾಡ್ರಿ, ಸ್ಪೀಕರ್ಸ್ ಕನೆಕ್ಟ್ ಮಾಡ್ರಿ, ಪವರ್ ಕೇಬಲ್ ಕನೆಕ್ಟ್ ಮಾಡ್ತೀರಿ. So important ಏನಪ್ಪಾ ಅಂದ್ರೆ if a dedicated graphics card is installed and the monitor is intended to use it, connect the display cable to the graphics card's output. ಸೊ ಡಿಸ್ಪ್ಲೇ ಕೇಬಲ್ ನ ಆ ಒಂದು ಗ್ರಾಫಿಕ್ ಕಾರ್ಡ್ ಏನು ಔಟ್ಪುಟ್ ಇರುತ್ತೆ ಅಲ್ಲಿ ಕಲೆಕ್ಟ್ ಮಾಡಿ ಅಂದ್ರೆ ಆ ಒಂದು ಗ್ರಾಫಿಕ್ಸ್ ಡಿಸ್ಪ್ಲೇ ಹಾಕಿದ್ರಿ. ಓಕೆ, ಸೊ ಮದರ್ ಬೋರ್ಡ್ಸ್ ಡಿಸ್ಪ್ಲೇ ಔಟ್ಪುಟ್ ಬದ್ಲಿ ಆ ಒಂದು ಗ್ರಾಫಿಕ್ ಕಾರ್ಡ್ಸ್ ಔಟ್ಪುಟ್ ಡಿಸ್ಪ್ಲೇ ಹಾಕೈತ್ರಿ. ಓಕೆ, ಫಸ್ಟ್ ಪವರ್ ಆನ್. ಸೊ ಟರ್ನ್ ಆನ್ ದ ಸಿಸ್ಟಮ್ ನಾವು ಅಬ್ಸರ್ವ್ ಎಲ್ಲ ಕರೆಕ್ಟ್ ಆಗಿ ನೋಡ್ರಿ, ಫ್ಯಾನ್ಸ್ ಕರೆಕ್ಟ್ ವರ್ಕ್ ಆಗಂತಿಲ್ಲ, ಎಲ್ ಇ ಡಿ ಕರೆಕ್ಟ್ ಆಗ್ತಿಲ್ಲ, ಔಟ್ಪುಟ್ ಕರೆಕ್ಟ್ ಬರಂತಿಲ್ಲ, ಮೆಸೇಜಸ್ ಏನ್ ಬರಂತೋ ಅದನ್ನ ಕರೆಕ್ಟ್ ಆಗಿ ನೋಡ್ರಿ. ಇಫ್ ದ ಸಿಸ್ಟಮ್ ಸ್ಟಾರ್ಟ್ಸ್ ಕರೆಕ್ಟ್ಲಿ ಇಟ್ ಶುಡ್ ಪ್ರೊಸೀಡ್ ಟು ಫರ್ಮ್ವೇರ್ ಆರ್ ಬೂಟ್ ಇನಿಷಿಯಲೈಸೇಷನ್. ಸೊ ಕರೆಕ್ಟ್ ಆಗಿ ಸ್ಟಾರ್ಟ್ ಆತಪ್ಪ ಅಂದ್ರೆ ಅದು ಬೂಟ್ ಇನಿಷಿಯಲೈಸೇಷನ್ ಶುರು ಮಾಡ್ತೈತಿ. ಯಾರು ಶುರು ಮಾಡ್ತಾರ್ರಿ, ನಿಮ್ದು ಯು ಇ ಎಫ್ ಐ ಶುರು ಮಾಡ್ತೈತಿ, ಯೂನಿಫೈಡ್ ಎಕ್ಸ್ಟೆಂಡೇಬಲ್ ಫರ್ಮ್ವೇರ್ ಇಂಟರ್ಫೇಸ್ ಅವರು ಶುರು ಮಾಡ್ತಾರ್ರಿ. ಹೌದಾ, ದೆನ್ ಪೋಸ್ಟ್ ಪವರ್ ಆನ್ ಸೆಲ್ಫ್ ಟೆಸ್ಟ್ ಅಂತ ಬರ್ತೈತ್ರಿ. ಪೋಸ್ಟ್ ಅಂತಂದ್ರೆ ಪೋಸ್ಟ್ ಇಸ್ ಸ್ಟಾರ್ಟ್ಅಪ್ ಡಯಾಗ್ನೋಸ್ಟಿಕ್ ಪ್ರೊಸೆಸ್ ಪರ್ಫಾರ್ಮ್ ಬೈ ದ ಸಿಸ್ಟಮ್ ಫರ್ಮ್ವೇರ್. ಸೊ ಫಸ್ಟ್ ನೀವು ಅದನ್ನ ಫರ್ಮ್ವೇರ್ ಚೆಕ್ ಮಾಡ್ತೈತ್ರಿ, ಎಲ್ಲಾ ಹಾರ್ಡ್ವೇರ್ ಫಂಕ್ಷನಿಂಗ್ ಐತೋ ಇಲ್ಲೋ, ಸಫಿಶಿಯಂಟ್ ಐತೋ ಇಲ್ಲೋ ಬೂಟ್ ಪ್ರೊಸೆಸಿಂಗ್ ಅಂತ ಚೆಕ್ ಮಾಡ್ತಿದ್ವಿ. ಅದಕ್ಕೆ ಏನಂತ ಕರಿತೀವಿ, ಪೋಸ್ಟ್ ಪವರ್ ಆನ್ ಸೆಲ್ಫ್ ಟೆಸ್ಟ್. ಇಟ್ ಇಸ್ ಡನ್ ಬೈ ದ ಫರ್ಮ್ವೇರ್. Why it will be done? It will check whether the hardware is functioning or not and whether it is sufficient for the boot process or not. So ಅದನ್ನು ಚೆಕ್ ಮಾಡೋ ಪ್ರೊಸೆಸ್ ಪವರ್ ಆನ್ ಸೆಲ್ಫ್ ಟೆಸ್ಟ್ ಅಂತ ಕರಿತೀವಿ. ಇಟ್ ಮೇ ಚೆಕ್ ಕಾಂಪೋನೆಂಟ್ಸ್ ಸಚ್ ಆಸ್ CPU, RAM, keyboard, display hardware, other essential devices. Step 22, enter BIOS and UEFI. So ಅದು ಹೋಗ್ತೈತ್ರಿ BIOS ಗೆ. During startup, a key such as delete or F2 may be used to enter the motherboard's firmware setup. ಸೊ ಫರ್ಮ್ವೇರ್ ಸೆಟಪ್ ಗೆ ಹೋಗ್ತೀವಿ, ಹೋಗಿ ಅಲ್ಲಿ ಮ್ಯಾನುಫ್ಯಾಕ್ಚರ್ ಯಾರುತ್ತೆ ಅದ್ರ ಮೇಲೆ ಚೇಂಜ್ ಆಕೈತ್ರಿ. ಅದು ಮುಂಚೆ F2 ಮತ್ತೆ ಡೆಲಿಟ್ ಇತ್ತಂತೆ, ಈಗೀಗ ನಾವು F10 ಅಥವಾ F11 ಹೊಡಿತೀವ್ರಿ. ಹೌದಾ, ಈಗಿನ ಸಿಸ್ಟಮ್ಸ್ ಅಲ್ಲಿ ನಾವು ಏನ್ ಚೆಕ್ ಮಾಡ್ತೀವಿ ಅಲ್ಲಿ, ಸಿ ಪಿ ಯು ಎಲ್ಲ ಕರೆಕ್ಟ್ ಡಿಟೆಕ್ಟ್ ಆಗೈತಿ ಇಲ್ಲೋ, ರ್ಯಾಮ್ ಡಿಟೆಕ್ಟ್ ಆಗೈತಿ ಇಲ್ಲೋ, ಸ್ಟೋರೇಜ್ ಡಿಟೆಕ್ಟ್ ಆಗೈತಿ ಇಲ್ಲೋ, ಟೆಂಪರೇಚರ್, ಫ್ಯಾನ್ ಸ್ಪೀಡ್, ಬೂಟ್ ಡಿವೈಸ್ ಸಿಸ್ಟಮ್ ಡೇಟಾ ಇವೆಲ್ಲ ಚೆಕ್ ಮಾಡ್ತೀವಿ ಬಯೋಸ್ ಸೆಟಪ್ ಅಲ್ಲಿ. ಓಕೆ, ಅದಾದ್ಮೇಲೆ ಬೂಟ್ ಡಿವೈಸ್ ಸೆಟಪ್ ಮಾಡ್ತೀವ್ರಿ. ಬೂಟ್ ಆರ್ಡರ್ ಡಿಟರ್ಮೈನ್ಸ್ ಅಂದ್ರೆ ಬೂಟ್ ಆರ್ಡರ್ ಇರ್ತೈತ್ರಿ ಅಲ್ಲಿ, ಅಂದ್ರೆ ಫಸ್ಟ್ ಏನ್ ಲೋಡ್ ಆಗ್ಬೇಕಂತೇಳಿ, ವಿಚ್ ಡಿವೈಸ್ ಸಿಸ್ಟಮ್ ಅಟೆಂಡ್ಸ್ ಟು ಬೂಟ್ ಫ್ರಮ್. ಸೊ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ತೀರಿ. ಓ ಎಸ್ ಇನ್ಸ್ಟಾಲೇಷನ್ ಗೆ ಯೂಸರ್ ಮೇ ಸೆಲೆಕ್ಟ್ ದ ಯು ಎಸ್ ಬಿ ಇನ್ಸ್ಟಾಲೇಷನ್ ಮೀಡಿಯಾ ಆಸ್ ಅ ಟೆಂಪರರಿ ಬೂಟ್ ಡಿವೈಸ್. ಸೊ ಯು ಎಸ್ ಬಿ ಅಂದ್ರೆ ಪೆನ್ ಡ್ರೈವ್ ನೀವು ಏನ್ ಹಾಕಿರ್ತೀರಲ್ರಿ, ಅದರಿಂದ ಅದನ್ನ ಬೂಟ್ ಡಿವೈಸ್ ತಗೊಂಡು ಅದನ್ನ ಇನ್ಸ್ಟಾಲ್ ಮಾಡ್ತೈತ್ರಿ. ಸೊ ಆಪರೇಟಿಂಗ್ ಸಿಸ್ಟಮ್ ನ ಇನ್ಸ್ಟಾಲ್ ಮಾಡ್ತೀವಿ ನಾವೀಗ. ಸೊ ಒನ್ಸ್ ದ ಹಾರ್ಡ್ವೇರ್ ಇಸ್ ಫಂಕ್ಷನಿಂಗ್ ಕರೆಕ್ಟ್, ಎಲ್ಲ ಹಾರ್ಡ್ವೇರ್ ಎಲ್ಲ ಕರೆಕ್ಟ್ ಡಿಟೆಕ್ಟ್ ಆದ್ಮೇಲೆ ನಿಮ್ದು ಬೂಟಿಂಗ್ ಶುರು ಆಗ್ತೈತಿ ಫ್ರಮ್ ದ ಇನ್ಸ್ಟಾಲೇಷನ್ ಮೀಡಿಯಾ. ಸೊ ಅದಾದ್ಮೇಲೆ ಎಲ್ಲ ಇನ್ಸ್ಟಾಲೇಷನ್ ಆಪ್ಷನ್ಸ್ ಬರ್ತು, ಕರೆಕ್ಟ್ ಎಲ್ಲ ಸೆಲೆಕ್ಟ್ ಮಾಡ್ರಿ, ಟಾರ್ಗೆಟ್ ಎಲ್ಲ ಸ್ಟೋರೇಜ್ ಎಲ್ಲ ನೋಡ್ರಿ, ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಮಾಡ್ತೀರಿ. ಇನಿಷಿಯಲ್ ಕಾನ್ಫಿಗರೇಷನ್ ಎಲ್ಲ ಕಂಪ್ಲೀಟ್ ಮಾಡಿ ನೀವು ಒಂದ್ ಯಾವ್ದಾದ್ರು ಓ ಎಸ್ ನ ಇನ್ಸ್ಟಾಲ್ ಮಾಡ್ತೀರಾ, ಇದರ್ ವಿಂಡೋಸ್ ಆರ್ ಲಿನಕ್ಸ್ ಇನ್ಸ್ಟಾಲ್ ಮಾಡ್ತೀರಿ. ಸೊ ಅದಾದ್ಮೇಲೆ ಡ್ರೈವರ್ಸ್ ಇನ್ಸ್ಟಾಲ್ ಮಾಡ್ಬೇಕ್ರಿ. ಆಫ್ಟರ್ ಇನ್ಸ್ಟಾಲಿಂಗ್ ದ ಓ ಎಸ್, ಅಪ್ರೋಪ್ರಿಯೇಟ್ ಡ್ರೈವರ್ಸ್ ಮೇ ಬಿ ರಿಕ್ವೈರ್ಡ್. ಎಕ್ಸಾಂಪಲ್ ಚಿಪ್ಸೆಟ್ ಡ್ರೈವರ್ಸ್, ಗ್ರಾಫಿಕ್ಸ್ ಡ್ರೈವರ್ಸ್, ನೆಟ್ವರ್ಕ್ ಡ್ರೈವರ್ಸ್, ಆಡಿಯೋ ಡ್ರೈವರ್ಸ್ ಇವೆಲ್ಲ ಬೇಕಾಗ್ತಾವು. ಸೊ ಮಾಡರ್ನ್ ಆಪರೇಟಿಂಗ್ ಸಿಸ್ಟಮ್ಸ್ ಏನ್ ಮಾಡ್ತಪ್ಪ ಅಂದ್ರೆ ಆಟೋಮೆಟಿಕಲಿ ಇನ್ಸ್ಟಾಲ್ ಮಾಡ್ಬಿಡ್ತಾವ್ರಿ. ಬಟ್ ವೆಂಡರ್ ಸ್ಪೆಸಿಫಿಕ್ ಡ್ರೈವರ್ಸ್ ನಾವು ಮೇ ಬಿ ಸ್ಟಿಲ್ ಯೂಸ್ಫುಲ್ ಆರ್ ನೆಸರಿ ಇದ್ರೆ ನಾವು ಇನ್ಸ್ಟಾಲ್ ಮಾಡಬೇಕೈತಿ. ಅದಾದ ನಂತರ ಸಿಸ್ಟಮ್ ಟೆಸ್ಟ್ ಮಾಡ್ತೀವಿ ನಾವು. ಆಫ್ಟರ್ ಅಸೆಂಬ್ಲಿ ಅಂಡ್ ಓ ಎಸ್ ಇನ್ಸ್ಟಾಲೇಷನ್ ವಿಲ್ ಟೆಸ್ಟ್ ಈಸ್ ಸಿ ಪಿ ಯು ಡಿಟೆಕ್ಟ್ ಕರೆಕ್ಟ್ಲಿ, ರ್ಯಾಮ್ ಇಸ್ ಇಟ್ ವರ್ಕಿಂಗ್ ಕರೆಕ್ಟ್ಲಿ, ಫುಲ್ ಎಕ್ಸ್ಪೆಕ್ಟೆಡ್ ಕೆಪಾಸಿಟಿ ಡಿಟೆಕ್ಟ್ ಆಗೈತಿ, ಸ್ಟೋರೇಜ್ ಡ್ರೈವ್ ರೆಕಗ್ನೈಸ್ ಆಗೈತೇನು, ಗ್ರಾಫಿಕ್ಸ್ ಕರೆಕ್ಟ್ ವರ್ಕ್ ಆಗಂತದೇನು, ನೆಟ್ವರ್ಕ್ ಕನೆಕ್ಟ್ ಆಗಂತದೇನು, ಆಡಿಯೋ ಸ್ಪೀಕರ್ ಹೆಡ್ಫೋನ್ ವರ್ಕ್ ಆಗಂತವೇನು, ಯು ಎಸ್ ಬಿ ಪೋರ್ಟ್ಸ್ ವರ್ಕ್ ಆಗಂತವೇನು, ಕೂಲಿಂಗ್ ಟೆಂಪರೇಚರ್ ಕರೆಕ್ಟ್ ಆಗಿ ವರ್ಕ್ ಆಗಂತದೇನು ಅಂತ ಎಲ್ಲ ಚೆಕ್ ಮಾಡ್ತೀವಿ. ಸೊ ಈಗ ನಿಮ್ದು ಪೂರ್ತಿ ಇದು ಅಸೆಂಬ್ಲಿ ರೀ. ಈಗ ನಾವು ಅಸೆಂಬ್ಲಿ ಮಾಡುವಾಗ ಪ್ರಾಬ್ಲಮ್ಸ್ ಬರ್ಬೋದು. ಈಗ ಒಂದೇನೋ ಕೆಲಸ ಮಾಡ ಅಂತೀವಪ್ಪ ಅಂದ್ರೆ ಏನಾದ್ರೂ ಪ್ರಾಬ್ಲಮ್ ಬಂದೇ ಬರುತ್ತೆ. ಸೊ ಅದೇ ರೀತಿ ನೀವು ಅಸೆಂಬ್ಲಿ ಮಾಡುವಾಗನು ಕೂಡ ಪ್ರಾಬ್ಲಮ್ಸ್ ಬರ್ಬೋದು. ಸೊ ಕಾಮನ್ ಅಸೆಂಬ್ಲಿ ಪ್ರಾಬ್ಲಮ್ಸ್ ಏನಪ್ಪಾ ಅಂದ್ರೆ ನೋ ಪವರ್ ಒನ್ ಆಫ್ ದ ಪ್ರಾಬ್ಲಮ್. ಒಂದಿಷ್ಟು ಪ್ರಾಬ್ಲಮ್ಸ್ ಲಿಸ್ಟ್ ಔಟ್ ಮಾಡಿದ್ದಾರೆ, ಅವನಷ್ಟೇ ಡಿಸ್ಕಷನ್ ಮಾಡೋನು. ಸೊ ಪಾಸಿಬಲ್ ಕಾಸ್ ಏನಿರ್ಬೋದು ರೀ, ನಿಮ್ದು ಪಿ ಎಸ್ ಯು ಆಫ್ ಇರ್ಬೋದು, ಚೆಕ್ ಮಾಡ್ರಿ, ಪಿ ಎಸ್ ಚೆಕ್ ಮಾಡ್ರಿ. ಅದಾದ್ಮೇಲೆ ಪವರ್ ಕೇಬಲ್ ಚೆಕ್ ಮಾಡ್ರಿ ಕರೆಕ್ಟ್ ಐತೆ ಇಲ್ಲೋ ಅಂತ ಹೇಳಿ. 24 ಪಿನ್ ಕನೆಕ್ಟರ್ ಏನೈತೆ ಅದು ಡೈರೆಕ್ಟ್ ಪವರ್ ಸಪ್ಲೈ ಕನೆಕ್ಟರ್ ಇರುತ್ತೆ, ಅದನ್ನ ಚೆಕ್ ಮಾಡ್ರಿ ಅದೇನಾದ್ರು ಲೂಸ್ ಐತೇನೋ ಅಂತೇಳಿ. ಇ ಪಿ ಎಸ್ ಕನೆಕ್ಟರ್ ಐತೆ ಇಲ್ಲ ನೋಡ್ರಿ, ಸಿ ಪಿ ಯು ಇದಕ್ಕೆ ಸರ್ಕಿಟ್ರಿ ಕನೆಕ್ಟ್ ಆಗೋದು ಅದು ಐತೆ ಇಲ್ಲ ಚೆಕ್ ಮಾಡ್ರಿ. ಏನಾದ್ರು ಪಿ ಎಸ್ ಯು ಫಾಲ್ಟಿ ಐತೆ ಚೆಕ್ ಮಾಡ್ರಿ. ಸೊ ದಿಸ್ ದ ಫಸ್ಟ್ ಒನ್.
ಅದೇ ರೀತಿ ನಿಮ್ದು ಸಿಸ್ಟಮ್ ಪವರ್ಸ್ ಆನ್ ಬಟ್ ನೋ ಡಿಸ್ಪ್ಲೇ. ಪವರ್ ಆನ್ ಆಯ್ತು ಬಟ್ ಡಿಸ್ಪ್ಲೇ ಆಗಂತಿಲ್ಲಪ್ಪ ಅಂತಂದಾಗ ನೀವು ರ್ಯಾಮ್ ಚೆಕ್ ಮಾಡ್ರಿ ಕರೆಕ್ಟ್ ಆಗಿ ಪ್ಲೇಸ್ ಆಗೈತೋ ಇಲ್ಲೋ, ಜಿ ಪಿ ಯು ಚೆಕ್ ಮಾಡ್ರಿ ಕರೆಕ್ಟ್ ಆಗಿ ಕುಂತೈತೋ ಇಲ್ಲೋ, ಡಿಸ್ಪ್ಲೇ ಕೇಬಲ್ ಚೆಕ್ ಮಾಡ್ರಿ ಕರೆಕ್ಟ್ ಆಗಿ, ದೆನ್ ಜಿ ಪಿ ಯು ಪವರ್ ಕೇಬಲ್ ಏನೈತೆ ಅದನ್ನ ಚೆಕ್ ಮಾಡ್ರಿ, ಮಾನಿಟರ್ದು ಇನ್ಪುಟ್ ಸೋರ್ಸ್ ಏನಾರ ಕರೆಕ್ಟ್ ಐತೆ ಇಲ್ಲೋ ಚೆಕ್ ಮಾಡ್ರಿ, ಹಾರ್ಡ್ವೇರ್ಸ್ ಎಲ್ಲ ಕರೆಕ್ಟ್ ಆಗಿ ಕುಂತಾವೋ ಇಲ್ಲೋ, ಏನಾದ್ರು ಕಂಪ್ಯಾಟಿಬಿಲಿಟಿ ಐತೆ ಇಲ್ಲೋ ಚೆಕ್ ಮಾಡ್ರಿ. ರ್ಯಾಮ್ ನಾಟ್ ಡಿಟೆಕ್ಟ್ ಕರೆಕ್ಟ್ಲಿ, ಇದು ಕೂಡ ಒಂದು ಪ್ರಾಬ್ಲಮ್ ರೀ. ಅವಾಗ ಏನ್ ಮಾಡ್ತೀರಿ, ಫಸ್ಟ್ ರ್ಯಾಮ್ ಚೆಕ್ ಮಾಡ್ತೀರಿ ಐತಿಲ್ಲ ಕರೆಕ್ಟ್ ಕುಂತೈತೆ ಇಲ್ಲೋ, ಒಂದ್ಸಲ ಓಪನ್ ಮಾಡಿ ಇನ್ನೊಂದ್ಸಲ ಹಾಕಿ ಟ್ರೈ ಮಾಡ್ರಿ. ಇನ್ ಕರೆಕ್ಟ್ ಸ್ಲಾಟ್ ಕಾನ್ಫಿಗರೇಷನ್, ಮೇ ಬಿ ನೀವು ಯಾವ್ದು ಬೇರೆ ಸ್ಲಾಟ್ ಅಲ್ಲಿ ಅದನ್ನ ಹಾಕಿರ್ಬೋದು, ಮೆಮರಿ ಏನಾದ್ರು ಇನ್ಕಂಪ್ಯಾಟಿಬಲ್ ಇರ್ಬೋದು, ಫಾಲ್ಟಿ ಮಾಡ್ಯೂಲ್ ಇರ್ಬೋದು ಅದು. ಸೊ ಈ ರೀತಿ ಬೇರೆ ಬೇರೆ ಆಪ್ಷನ್ಸ್ ಇರ್ಬೋದು. ಅದೇ ರೀತಿ ಸ್ಟೋರೇಜ್ ನಾಟ್ ಡಿಟೆಕ್ಟೆಡ್, ಅವಾಗ ಏನಾಗ್ಬೋದು, ನಿಮ್ದು ಸ್ಟಾರ್ಟಾ ಡೇಟಾ ಕೇಬಲ್ ಕರೆಕ್ಟ್ ವರ್ಕ್ ಆಗೈತೆ ಇಲ್ಲೋ, ಅಥವಾ ಪವರ್ ಏನಾದ್ರು ಮಿಸ್ಸಿಂಗ್ ಐತೋ, M.2 ಡ್ರೈವ್ ಕರೆಕ್ಟ್ ಇನ್ಸ್ಟಾಲ್ ಆಗೈತೋ ಇಲ್ಲೋ, ಫರ್ಮ್ವೇರ್ ಏನಾದ್ರು ಇಶ್ಯೂ ಐತೇನೋ ಅಂತ ನೋಡ್ಬೇಕ್ರಿ. ತಿಳಿತೇನೆ. ಸೊ ಸಿ ಪಿ ಯು ಓವರ್ ಹೀಟ್ ಆಗಂತೈತೆ ಅಂದಾಗ ನೀವು ಕೂಲರ್ ಕರೆಕ್ಟ್ ಆಗಿ ಇನ್ಸ್ಟಾಲ್ ಆಗಿಲ್ಲ ಅಂತ ಅರ್ಥ. ಹೌದು, ಓವರ್ ಹೀಟ್ ಭಾಳ ಆಗಂತಂದ್ರ ಏನೋ ಫ್ಯಾನ್ಸ್ ಅಥವಾ ಕೂಲಿಂಗ್ ಪಂಪ್ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅರ್ಥ. ಪುವರ್ ಥರ್ಮಲ್ ಕಾಂಟ್ಯಾಕ್ಟ್ ಇರ್ಬೋದು, ಇನ್ಸಫಿಷಿಯಂಟ್ ಅಥವಾ ಇನ್ಕರೆಕ್ಟ್ ಟೀಮ್ ಅಪ್ಲಿಕೇಶನ್, ನೀವು ಕರೆಕ್ಟ್ ಆಗಿ ಥರ್ಮಲ್ ಪೇಸ್ಟ್ ಯೂಸ್ ಮಾಡಿರಕ್ಕಿಲ್ಲ, ಸಿ ಪಿ ಯು ಫ್ಯಾನ್ ಕನೆಕ್ಟ್ ಆಗಿರಕ್ಕಿಲ್ಲ, ಮೇ ಬಿ ಪುವರ್ ಏರ್ ಫ್ಲೋ ಇರ್ಬೋದು, ಎಲ್ಲ ಕೇಬಲ್ಸ್ ಒಂದ ಕಡೆ ಇಟ್ಟಿರ್ಬೋದು ನೀವು. ಹೌದಾ? ಸೊ ಅದನ್ನೆಲ್ಲ ನೀವು ಚೆಕ್ ಮಾಡಬೇಕು. ಈಗ ಟ್ರಬಲ್ ಶೂಟಿಂಗ್ ಹೆಂಗ್ ಮಾಡೋದಪ್ಪ? ಬೇಸಿಕ್ ಟ್ರಬಲ್ ಶೂಟಿಂಗ್ ಅಪ್ರೋಚ್ ಏನಪ್ಪಾ ಅಂದ್ರೆ, ಫಸ್ಟ್ ನಾವು ಪವರ್ ಇಂದ ಎಲ್ಲ ಚೆಕ್ ಮಾಡ್ಕೊಂತ ಬರಬೇಕು. ಪವರ್ ಅಂದ್ರೆ ಪಿ ಎಸ್ ಯು ಇಂದ, ಅದಾದ್ಮೇಲೆ ಕನೆಕ್ಷನ್ಸ್, ಅದಾದ್ಮೇಲೆ ಕಂಪೋನೆಂಟ್ಸ್, ಅದಾದ ಫರ್ಮ್ವೇರ್ ಮತ್ತೆ ಸಾಫ್ಟ್ವೇರ್ ಲಾಸ್ಟ್ ಗೆ. ಸೊ ಫಸ್ಟ್ ಪಿ ಎಸ್ ಯು ಮತ್ತೆ ಪವರ್ ಕೇಬಲ್ಸ್ ಎಲ್ಲ ಕರೆಕ್ಟ್ ಅದ ನೋಡ್ತೀರಿ. ಕನೆಕ್ಷನ್ಸ್ ನೋಡ್ತೀರಿ ಸೆಕೆಂಡ್ಲಿ, ರ್ಯಾಮ್, ಜಿ ಪಿ ಯು, ಸ್ಟೋರೇಜ್ ಎಲ್ಲ ಕರೆಕ್ಟ್ ಅದಾವ ಇಲ್ಲ. ಕಾಂಪೋನೆಂಟ್ಸ್ ನೋಡ್ತೀರಿ, ಆಮೇಲೆ ಯಾವ ಕ್ವಾಲಿಟಿ ಹಾರ್ಡ್ವೇರ್ ಯಾವ ಇನ್ಕಂಪ್ಯಾಟಿಬಲ್ ಅದಾವ ಅಂತ ನೋಡ್ತೀರಿ. ಆಮೇಲೆ ಫರ್ಮ್ವೇರ್ ಬಯೋಸಿಗೆ ಹೋಗ್ತೀವಿ, ಅಲ್ಲಿ ಏನಾದ್ರು ಡಿಟೆಕ್ಷನ್ ಆಗಿಲ್ಲ ಅನ್ನೋ ಸೆಟ್ಟಿಂಗ್ಸ್ ಏನಾದ್ರು ತಪ್ಪೈತೆ ಅಂತ ಚೆಕ್ ಮಾಡ್ತೇವೆ. ಅದಾದ್ಮೇಲೆ ಸಾಫ್ಟ್ವೇರ್ ಒಳಗಡೆ ಓ ಎಸ್ ಮತ್ತೆ ಡ್ರೈವರ್ಸ್ ಮತ್ತೆ ಅಪ್ಲಿಕೇಶನ್ ಚೆಕ್ ಮಾಡ್ತೀವಿ. ಓಕೆ. ಒಂದಿಷ್ಟು ಸೇಫ್ಟಿ ಪ್ರಿಕಾಷನ್ಸ್ ನೀವೇನ್ ತಗೋಬೇಕಪ್ಪ ಅಂದ್ರೆ, ಬಿಫೋರ್ ಅಸೆಂಬ್ಲಿ ಕರೆಕ್ಟ್ ಆಗಿ ಎಲ್ಲ ಶಟ್ ಡೌನ್ ಅಲ್ಲಿ ಇರಲಿ, ಅನ್ಪ್ಲಗ್ ಮಾಡ್ರಿ ಎಲ್ಲಾನು, ಮೇನ್ ಪವರ್ ಡಿಸ್ಕನೆಕ್ಟ್ ಇರಲಿ, ಕ್ಲೀನ್ ಸರ್ಫೇಸ್ ಒಳಗಡೆ ಮಾಡ್ರಿ, ಇ ಎಸ್ ಟಿ ಪ್ರಿಕಾಷನ್ ನೋಡ್ರಿ, ಎಲೆಕ್ಟ್ರೋಸ್ಟಾಟಿಕ್ ಡಿಸ್ಚಾರ್ಜ್ ಆಗೋದನ್ನ ಪ್ರಿಕಾಷನ್ಸ್ ಮೆಜರ್ ಮಾಡ್ರಿ. ಆಯ್ತಾ? ಡ್ಯೂರಿಂಗ್ ಅಸೆಂಬ್ಲಿ ಏನ್ ಮಾಡ್ರಿ, ಕಾಂಪೋನೆಂಟ್ಸ್ ನ ಸಾವಕಾಶ ಹ್ಯಾಂಡಲ್ ಮಾಡ್ರಿ, ಕೇರ್ಫುಲಿ ಹ್ಯಾಂಡಲ್ ಮಾಡ್ರಿ. ಓಕೆ. ಹೋಲ್ಡ್ ಬೋರ್ಡ್ಸ್ ಬೈ their edges and then don't force the connectors. Follow motherboard manuals. Use correct screws and standoffs. ಕರೆಕ್ಟ್ ಆಗಿ ಎಲ್ಲ ಯೂಸ್ ಮಾಡ್ರಿ ಡ್ಯೂರಿಂಗ್ ಅಸೆಂಬ್ಲಿ. ಆಫ್ಟರ್ ಅಸೆಂಬ್ಲಿ ಎಲ್ಲ ಕನೆಕ್ಷನ್ ಚೆಕ್ ಮಾಡ್ರಿ, ಎಲ್ಲ ಕೇಬಲ್ ಸ್ವಲ್ಪ ದೂರ ಇಡ್ರಿ ಫ್ಯಾನ್ ಇಂದ, ಅಡಿಕ್ವೇಟ್ ಏರ್ ಫ್ಲೋ ಆಗಾದನ್ನ ಚೆಕ್ ಮಾಡ್ರಿ. ಕ್ಲೋಸ್ ದ ಕೇಸ್ ಬಿಫೋರ್ ನಾರ್ಮಲ್ ಆಪರೇಷನ್. ಸೊ ಇದನ್ನೆಲ್ಲ ನೀವು ತಲೆಯಲ್ಲಿ ಇಟ್ಕೋಬೇಕು ಅಸೆಂಬ್ಲಿಯಲ್ಲಿ. ಓಕೆ ಗೈಸ್, ಸೊ this is the first unit guys. We have completed the first unit finally. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೆಕ್ಸ್ಟ್ ಯೂನಿಟ್ ಶುರು ಮಾಡೋಣ. ಓಕೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಫಸ್ಟ್ ನಾವು ಎಂ ಸಿ ಕ್ಯೂಸ್ ಡಿಸ್ಕಷನ್ ಮಾಡೋಣ್ರಿ, ಆಸ್ ಅ ಕೈಂಡ್ ಆಫ್ ರಿವಿಷನ್ ಮಾಡೋಣ. ಅದಾದ್ಮೇಲೆ ಎರಡನೇ ಚಾಪ್ಟರ್ ನ ಶುರು ಮಾಡೋಣ. ಓಕೆ. Okay, then I'm going to see you in the next video. Thank you for watching.